ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ. ಒಂದಿಬ್ಬರು ಗಂಡ ಹೆಂಡತಿ ಇದ್ರಂತ. ಅವು ಎರಡೂ ಬಹಳ ಕಂಜೂಸ್ ಇದ್ದು ಅಂತ. ಕಂಜೂಸ್ ಅಂದ್ರೆ ಬರೇ ಬಂದವ್ರಿಗೆ ಜ್ಯೂಸ್ ಅಷ್ಟ ಕೊಡ್ತಾರ ಅವ್ರು, ಉಣ್ಣಂಗಿಲ್ಲ. ಅದಕ್ಕೆ ಕಂಜೂಸ್ ಅಂತಾರ ಅವ್ರು. ಎರಡು ಗನ ಕಂಜೂಸ್ ಇದ್ದು ಅಂತ. ಅವನಿಗೆ ಗಂಡಿಗೆ ಏನ್ ಅನಿಸ್ತಂತ, ಒಂದ್ ದಿವ್ಸ ಸ್ವಲ್ಪ ಕರಿಗಡ ಮಾಡಿ ಉಣಬೇಕು ಅನಿಸ್ತಂತ. ಅದು ಕರಿಗಡ ಮಾಡಿ ಅದು ಏನ್ ಹೇಳ್ತು ಅಂದ್ರೆ ಎಲ್ಲಾ ಅವು ಬ್ಯಾಳಿ ಬೆಲ್ಲ ಬೆಣ್ಣಿ ತಂದು ಕೊಟ್ಟೀಗ ಮಧ್ಯಾಹ್ನ ಬೆಳಿಗ್ಗೆ ಬೇಡ ಮಂದಿ ಬರ್ತಾರ, ರಾತ್ರಿ ಮಧ್ಯಾಹ್ನ 1-2 ಗಂಟೆಗೆ ಮಾಡು, ಮಸ್ತ್ ಉಂಡು ಮಕ್ಕಳು. ಅದು ಮಧ್ಯಾಹ್ನ ಎಲ್ಲ ಇದು ಬೆಳಿಗ್ಗೆ ತಂದು ಕೊಡ್ತು, ಚಂದ ಕರಿಗಡ ಮಾಡಿದ್ಲು, ತುಪ್ಪ ಕಾಸಿದ್ಲು. ಇವನು ಮಧ್ಯಾಹ್ನ 2 ಗಂಟೆಗೆ ಬಂದ. ಅಂದ್ರೆ ಮಧ್ಯಾಹ್ನ ಅಂದ್ರೆ ಯಾರು ಬರುದಿಲ್ಲ ಅಂತ ಮಧ್ಯಾಹ್ನ ಇಟ್ಕೊಂಡ್ರ ಪ್ರೋಗ್ರಾಮ್ ಅವ್ರು. ಅದು ಹೆಣ್ಮಗಳೆಲ್ಲ ಒಂದು ಕೆರ್ಸಿ ಪುಟ್ಟ್ಯಾಗ ಕರಿಗಡಬ್ ತಂದ್ಲು, ತುಪ್ಪ ಕಾಸ್ಕೊಂಡು ತಂದಿಟ್ಲು. ಗಂಡಗ್ ಒಂದಿಷ್ಟು ತಾಟ್ನಾಗ ಹಾಕಿ ತನ್ನ ತಾಟ್ನಾಗ ಹಾಕೊಂಡು ತುಪ್ಪ ಹಾಕಿದ್ಲು. ಗಂಡ ಅದನ್ನ ಮುರ್ಕೊಂಡು ಹಿಂಗ್ ಎದ್ದಿ ಇನ್ನೇನು ಬಾಯಾಗ ಇಟ್ಕೋಬೇಕು ಅನ್ನೋದ್ರಾಗ ಒಬ್ಬ ಬೀಗ್ ಬಂದ. ಗಂಡಂದ ಕೆಲ್ಸ ಕೆಟ್ಟು ಮೊದಲು ತೆಗೆದಿಟ್ಕೊ ಹೋಗಿದನ, ತೆಗೆದಿಡ್ಸದ. ಅಷ್ಟಕ್ಕ ಬಿಡ್ಲಿಲ್ಲ. ಈಗ ಅವ ಜಲ್ದಿ ಹೋಗುದಿಲ್ಲ. ನಾ ಸತ್ತಂಗ ಮಾಡ್ತೀನಿ, ನೀ ಅತ್ತಂಗ ಮಾಡ. ಇದು ಮುಕ್ಕೊಂತಿದ್. ಆ ಹೆಣ್ಮಗಳು ಹಾಡ್ಯಾಡ್ಕೊಂಡು ಅಳಾಕತ್. ಅವ ಬಂದಾವಿದ್ನಲ್ಲ, ಯಾಕೆ ಅಕ್ಕ ಏನಾಗೈತಿ? ಏನಪ್ಪಾ ಬೆಳಿಗ್ಗೆ ಚಲೋ ಇದ್ರು, ಈಗ ಏನಾತನ ಒಮ್ಮಲ್ದೊಮ್ಮಲೆ ಹೋಗಿಬಿಟ್ಟಾರ. ಅವ ಬಂದ ಇರ್ಲಿ ಬಿಡು ಯಾಕ, ಯಾರ ಇಲ್ಲಿ ಖಾಯಂ ಇರಾಕ್ ಬಂದಾರ, ಎಲ್ಲರೂ ಒಂದ್ ದಿವ್ಸ ಹೋಗೋದಲ್ಲ. ಆಯ್ತು ಹೋಗ್ಯಾರ. ಹೋದವ. ಇವ ಎದ್ದು ಹೋದ್ನ, ಅವನ್ ಹೋಗ್ಯಾನ. ತಗೊಂಡ್ ಬಾ ಎಲ್ಲ ತಾಟ್ನಾಗ ತರಿಸಿ ಇಟ್ಕೊಂಡ್ರು. ಕರಿಗಡಬ ತುಪ್ಪ ಇಟ್ಕೊಂಡು ಎದ್ದಿ ಇನ್ನೇನು ಅವ ಅಂದ ಗಂಡ ಬಾಯಾಗ ಇಟ್ಕೋಬೇಕಂತಿದ್ದ. ಗಂಡ ಅಂದಂತ, ನೋಡು ನಾ ಏನ್ ಸತ್ತಿಲ್ಲ ಬಿಟ್ಟಿಲ್ಲ, ಹೆಂಗ್ ಸತ್ತಂಗ್ ಮಾಡೀನಿ ಅಂದ. ಹೆಂಡತಿ ಅಂದ್ಲು, ನಾನೇನ್ ಅತ್ತಿಲ್ಲ ಬಿಟ್ಟಿಲ್ಲ, ನಾ ಹೆಂಗ್ ಅತ್ತಂಗ್ ಮಾಡಿ ನೋಡ್ರಿ ಅಂದ. ಅವ ಹೋಗಿದ್ನಲ್ಲ, ನಾ ಏನ್ ಹೋಗಿಲ್ಲ ಬಿಟ್ಟಿಲ್ಲ, ಹೆಂಗ್ ಹೋದಂಗ್ ಮಾಡಿ ನೋಡ್ರಿ. ನಮಗ್ ಗೊತ್ತ ನಿಮ್ಮಂತವ್ರ ಅಪಗಳು. ನಾವೇನ್ ಹೋಗಿಲ್ಲ ಬಿಟ್ಟಿಲ್ಲ, ಹೆಂಗ್ ಹೋದಂಗ್ ಮಾಡಿವ್. ನಮಗ್ ದಿವ್ಸ ಮಧ್ಯಾಹ್ನದಾಗ ಇದ ಕೆಲಸ ಮಾಡ್ತೀವಿ ನಾವು. ನಮಗೆಲ್ಲ ನೀಟ್ ಸಿಟಿ ಕೋಚಿಂಗ್ ಕರೆಸ್ತಾರ. ಇದಕ್ ವಿ ಆರ್ ಕೋಚರ್ಸ್. ಯಾರ್ಯಾರು ಯಾವಾಗ ಉಣ್ತಾರ ಅನ್ನೋದು ಗೊತ್ತಿಲ್ಲ ನಮ್ಗೆ. ತಿಂದು ಅವ್ ಕುಂದ್ರ ಶಿವನ ತಿಂದು ಒಟ್ಟು ಎಲ್ಲಾ ಮುಗಿಸಿ ಹೋಗಕ್ ಕೇಳಿದಂತ. ಮತ್ ಯಾವಾಗ ಬಾ ಅಂತ ಹೇಳ್ರಿ. ಒಮ್ಮೆ ನಮ್ ಪುಣ್ಯತಿಥಿಗೆ ಬಾ ಹೋಗಂದ್ರ ಅವ್ರು. ಅಲ್ಲ, ಒಂದು ತುತ್ತು ಕೊಟ್ಟು ಉಂಡಿದ್ರ ಅವರು ಸಂತೋಷ ಪಡ್ತಿದ್ರು, ಇವರು ಸಂತೋಷ ಪಡ್ತಿದ್ರಲ್ಲ. ಕೊಟ್ಟು ಉಣ್ಣುವ ಗುಣ ಇರ್ಲಾರ್ದಕ್ಕೆ ಇದ್ದಿದ್ದಿಟ್ಟು ಹೋತ್ ಅಷ್ಟ ಇದು. ಅದಕ್ಕೆ ಉರಿಲಿಂಗ ಪೆದ್ದಿಗಳು ಅಂತದಾರ. ಉರಿಲಿಂಗ ಪೆದ್ದಿಗಳು ಅವ್ರನ್ನ ಬಹಳ ಸುಂದರ ವಚನ ಬರೀತಾರ. ಮನುಷ್ಯನೇ ಈ ವೇದ ಶಾಸ್ತ್ರ ಪುರಾಣ ವಚನ ಅಂತ ಹೇಳ್ತೀವಲ್ಲ, ವೇದವ ನೋದಿ ತಿಳಿದು ವೇದವ ನೋದಿದ ಮರ್ಮದ ಫಲವೇನಯ್ಯ. ವೇದವನ್ನ ತಿಳಿದು ಓದಿ ಅದರ ತಿಳ್ಕೊಂಡ ಮರ್ಮದ ಫಲ ಏನು? ಆಗಮಗಳದಾವ, ವೇದಗಳದಾವ, ವಚನಗಳದಾವ. ಇವೆಲ್ಲ ಅದಾವಲ್ಲ, ಇವುಗಳನ್ನು ಓದಿದ್ರ ತಿಳ್ಕೊಂಡ್ರ, ಇದರ ಅರ್ಥ ತಿಳ್ಕೊಂಡ್ರ ಏನ್ ಫಲ ಬರ್ತೈತಲ್ಲ, ಇದು ಉರಿಲಿಂಗ ಪೆದ್ದಿಗಳು ದೊಡ್ಡ ಶರಣರು. ಅವ್ರು ಮೊದಲು ಕಳು ಮಾಡ್ತಿದ್ರು. ಒಬ್ಬ ಗುರುವಿನ ಅನುಗ್ರಹದಿಂದ ಬಿಟ್ಟು ಶರಣರಾದವ್ರು ಹೇಳ್ತಾರೆ ಇದನ್ನ. ಅವ್ರು ಮೊದಲು ಕಳು ಮಾಡ್ತಿದ್ರು, ಬಿಟ್ಟು ಶರಣರಾದ್ರು. ಅವ ಅಂತಾನ, ವೇದ ಓದಿ ತಿಳ್ಕೊಂಡ್ರೆ ಏನ್ ಫಲ ಬರ್ತೈತಿ? ವಚನ ಆಗಮ ಇವುಗಳನ್ನು ವೇದ ಪುರಾಣ ವಚನ ಆಗಮಗಳು ಓದಿ ತಿಳ್ಕೊಂಡ್ರೆ ಏನ್ ಫಲ ಬರ್ತೈತಲ್ಲ, ಇದರ ಫಲ ನಿನ್ನ ಮನಿ ಮುಂದೆ ಬಂದವನು ಹಸ್ಕೊಂಡವನಿಗೆ ಒಂದು ತುತ್ತು ಅನ್ನ ಕೊಟ್ರ ಅದ್ರ ಫಲ ಬರ್ತೈತ. ಒಂದಿಷ್ಟು ಏನು ದೇವರು ಕೊಟ್ಟಾನ ಹಂಚಿ ಸಂತೋಷ ಪಟ್ಟು ಹೋಗುವುದಷ್ಟೇ ಈ ಜಗತ್ತಿನೊಳಗೆ. ಅದಕ್ಕೆ ಇದನ್ನು ಕಲಿಯುವುದು ಮನುಷ್ಯ. ಅದಕ್ಕೆ ಶರಣರು ಈ ಅಪರಿಗ್ರಹ ಸಂಗ್ರಹ ಮಾಡ್ಲಾರ್ದಂಗೆ ಹೆಂಗ ಸಂತೋಷವಾಗಿ ಬದುಕಬೇಕು ಅನ್ನುವ ಕಲೆ ಅವ್ರಿಗೆ ಗೊತ್ತಿತ್ತು. ಹಂಗ ಬದುಕಿದ್ರು ಶರಣರು. ಮನೆ ನೋಡ ಬಡವರು, ಮನ ನೋಡ ಘನ. ಅವ್ರ ಬದುಕು ಹೆಂಗಿತ್ತು ಅಂದ್ರೆ, ಮನೆ ನೋಡ ಬಡವರು, ಮನ ನೋಡ ಘನ. ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಪಸರ ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಸ್ವತಂತ್ರ ಧೀರರು ನಮ್ಮ ಕೂಡಲ ಸಂಗನ ಶರಣರು. ಹೆಂಗ ಬದುಕಿದ್ರು ಮನುಷ್ಯ
ಶರಣರು ಹೆಂಗ ಬದುಕುದ್ರು ಅಂದ್ರ ಮನೆ ನೋಡ ಬಡವರು ಮನ ನೋಡ ಘನ. ಮನೆಯಿಂದ ಬಡವರಿದ್ರು ಪರವಾಗಿಲ್ಲ, ಮನಸ್ಸು ಘನ ಇತ್ತು, ಮನ ಘನ, ಮನ ಸಂಪನ್ನರವ್ರು. ಈಗ ಸುಮ್ಮನೆ ಒಂದು ವಿಮರ್ಶೆ, ಒಂದು ಸಣ್ಣ ಚಿಂತನೆ ಮಾಡ್ರಿ. ವಚನ ಸಾಲು ಏನ್ ಹೇಳ್ತದಂದ್ರ ಮನೆ ನೋಡ ಬಡವರು ಮನ ನೋಡ ಘನ. ಒಬ್ಬ ಮನುಷ್ಯಾಗ ಬಡತನ, ನಾನು ಬಡವ ಅಂತ ಅಂತೀನಲ್ಲ, ನಾನು ಬಡವ ಅಂತ ನನಗೆ ಯಾವಾಗ ಅನಿಸ್ತೈತಿ ಹೇಳಿ? ಸುಮ್ಮನೆ ವಿಚಾರ ಮಾಡ್ಬೇಕಲ್ಲ. ನಾವು ಎಲ್ಲರೂ ಅಂತೀವಿ ನಾವು ಬಡವ್ರಿ ಅಂತೀವಲ್ಲ, ನಾನು ಬಡವ ಅಂತ ನನಗೆ ಅನಿಸುವುದು ಯಾವಾಗ ಹೇಳಿ? ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನ, ಒಂದು ಕ್ಲಾಸ್ನ್ಯಾಗ ಫಸ್ಟ್ ರ್ಯಾಂಕ್ ಬಂದವನಿಗೆ ಇವ ನೋಡಿ ಏನಂತಾನ, ನಾನು ದಡ್ಡ ಅಂತ. ಈಗ ಹಳ್ಳ್ಯಾಗ ಒಟ್ಟ ಫಸ್ಟ್ ರ್ಯಾಂಕ್ ಬಂದವನ ಮಗ್ಲಿ ಇವನು ಕೂಡ್ಸಿದ್ರ ಇವ ದಡ್ಡ ಅಂತಾನ. ಅಕಸ್ಮಾತ್ ಫಸ್ಟ್ ರ್ಯಾಂಕ್ ಬಂದವನ್ ತೆಗೀರಿ, ಹಳ್ಳಿಯೊಳಗೆ ಒಟ್ಟ ಅಕ್ಷರ ಜ್ಞಾನವೇ ಇಲ್ಲದ ಒಬ್ಬ ವ್ಯಕ್ತಿಯನ್ನು ತಂದು ಇವನ್ ಮಗ್ಗಲ್ ಕುಂದರ್ಸ್ರಿ, ಅವಾಗ ಇವ ಶಾಣ್ಯಾನೋ ಅಥವಾ ದಡ್ಡನೋ? ಶಾಣ್ಯತನ ದಡ್ಡತನ ಹೊರಗಿಲ್ಲ, ಒಳಗದಾವ ಅಷ್ಟೇ. ಈಗ ಈ ಊರಾಗ ನಾನೊಬ್ಬ ಶ್ರೀಮಂತ ಅಂತ ನೀವು ತಿಳ್ಕೊಳ್ಳಿ. ನಮ್ದು 100 ಕೋಟಿ ಪ್ರಾಪರ್ಟಿ ಐತಿ, ಊರಾಗ ಎಲ್ಲರೂ ಇವ್ರು ನಮ್ಮ ಊರು ಶ್ರೀಮಂತರ್ರಿ ಅಂತಾರ. ಅಂದ್ರ ಊರಾನವ್ರ ಏನಂತಾರ, ಅವನು ಊರಾನವ್ರ ಏನ್ ತಿಳ್ಕೊಂಡಾರ, ನಮ್ಮ ಊರಿಗೆ ಇವ ಶ್ರೀಮಂತ. ಅವ ಬೆಂಗಳೂರವ್ರನ್ನ ಬಾಂಬೆದವ್ರ ನೋಡಿ ಅವ ಏನಂತಾನ, ನಾನು ಬಡವ ಅಂತಾನ. ಅವ್ರಿಗೆ ನೋಡ್ಕೊಂಡು ಇವ ಬಡವ ಅಂತ. ಅಂದ್ರ ಬಡತನ ಎಲ್ಲೈತಿ ಅಂದ್ರ ಬಡತನ ಒಳಗಿಲ್ಲ, ನಾನು ಇನ್ನೊಬ್ಬರ ಜೊತೆ ಹೋಲಿಸ್ಕೊಂತೀನಲ್ಲ, ಹೋಲಿಸುವುದ್ರೊಳಗೆ ಬಡವತನ ಐತೆ ಅಷ್ಟೆ. ಕಂಪ್ಯಾರಿಸನ್. ಜಗತ್ತಿನೊಳಗ ದೇವರು ಎಲ್ಲರಿಗೆ ಎಲ್ಲಾ ಕೊಟ್ಟಾನ, ಆದ್ರೆ ನಾವು ಮನುಷ್ಯ ಜಗತ್ತಿನೊಳಗ ಈ ಭೂಮಿಯ ಮೇಲೆ ನಿಸರ್ಗದೊಳಗ ಯಾವ ಪಶು ಪಕ್ಷಿ ಪ್ರಾಣಿಗಳು ಎಲ್ಲಿ ಏನು ಹೋಲಿಸ್ಕೊಂಡಿಲ್ಲ. ಮನುಷ್ಯ ಒಬ್ಬನೇ ಹೋಲಿಸ್ಕೊಳ್ಳೋದು. ಈಗ ನೋಡಿ, ಒಂದು ಕೋಗಿಲೆ ಐತಿ. ಕೋಗಿಲೆ ದೇವ್ರು ಬರೇ ನನಗ್ ಬಣ್ಣ ಸರಿ ಕೊಡ್ಲಿಲ್ಲಪ್ಪ, ಕಂಠ ಒಂದ ಕೊಟ್ಟ, ಬಣ್ಣ ಸರಿಗಿಲ್ಲ ಅಂತ ಏನ್ರ ಅನ್ಕೊಂಡೈತೇನೋ. ನವಿಲಿನ ಬಣ್ಣ ಕೊಡ್ಲಿಲ್ಲ, ಬರೇ ಕಂಠ ಕೊಟ್ಟ ಅಂತ ಕೋಗಿಲೆ ಅಂದಿಲ್ಲ. ನವಿಲು ಬರೇ ನನಗ್ ಕೋಗಿಲೆಯ ಕಂಠ ಕೊಡ್ಲಿಲ್ಲ, ಬರೇ ಬಣ್ಣ ಕೊಟ್ಟ ದೇವ್ರಂತ ಅಂದಿಲ್ಲ. ನಿಸರ್ಗ ಹೆಂಗ್ ಸಂತೋಷ ಪಡ್ತೈತಿ ಅಂದ್ರ, ಬಣ್ಣವಿಲ್ಲದ ಕೋಗಿಲು ಬಣ್ಣಿಲ್ಲ ಕಂಠ ಐತಿ, ನವಿಲಿಗೆ ಕಂಠ ಇಲ್ಲ ಬಣ್ಣ ಐತಿ. ನಿಸರ್ಗ ಹೆಂಗ್ ಸಂತೋಷ ಪಡ್ತೈತಿ ಅಂದ್ರ, ಏನಿಲ್ಲದೈತಿ ಅದನ್ನ ನೆನಪಿಸ್ಕೊಂಡು ದುಃಖ ಪಡೋದಿಲ್ಲ. ಕೋಗಿಲೆ ನವಿಲಿನ ಬಣ್ಣ ನೋಡಿ ಸಂತೋಷ ಪಡ್ತೈತಿ, ನವಿಲು ಕೋಗಿಲೆಯ ಕಂಠ ಕೇಳಿ ಸಂತೋಷ ಪಡ್ತೈತಿ. ಇದು ನಿಸರ್ಗ ಬದುಕುವ ರೀತಿ, ಇದು ಅಷ್ಟೆ. ಹಿಂಗ್ ಬದುಕಬೇಕು ಮನುಷ್ಯ. ಈಗ ನಾವೇನಂತೀವಿ, ಮನ್ಯಾಗ ಮನಿ ಮುಂದೆ 4-5 ಕಾರ್ ಇದ್ರೆ ಶ್ರೀಮಂತರು ಅಂತ ನಾವ್ ಅಂತೀವಿ. ಮನಿ ಮುಂದ 4-5 ಕಾರ್ ಇದ್ರೆ ಶ್ರೀಮಂತರು. ಆದ್ರ ಕಾರಿಗೆ ಬರ್ಬೇಕಾದ್ರ ನಾವ್ ವೀಲ್ ಚೇರ್ ಮೇಲೆ ಬರ್ತೀವಿ. ಮನಿ ಮುಂದ 5-6 ಕಾರ್ ಅದಾವ, ಕಾರಿಗೆ ಬರ್ಬೇಕಾದ್ರ ವೀಲ್ ಚೇರ್ ಮೇಲೆ ಬರ್ಬೇಕ್. ಅವ ಡ್ರೈವರ್ ಅದಾನ ಹುಡುಗ, ಅವ ಓಡ್ಯಾಡಿ ಮಾಡಿ ಎಲ್ಲಾ ಅಡ್ಡಾಡಿ ನಿಮ್ಮನ್ನ ಕುಂದರ್ಸೋದು ಮಾಡೋದು ಮಾಡಿ ನಿಮಗ್ ಮನಿಗ್ ಬಿಟ್ಟು ಮತ್ ಮನಿಗ್ ಒಂದಿಷ್ಟು ಬಿಸ್ಕಿಟ್ ಹಣ್ಣ ಹೂವ ತಗೊಂಡು ಓಡ್ಕೊಂತ ಮನಿಗ್ ಹೋಗ್ತಾನ. ಅಂದ್ರ 5-6 ಕಾರ್ ಇದ್ದೂನು ವೀಲ್ ಚೇರ್ ಮೇಲೆ ಬರುವ ನಾನು ಶ್ರೀಮಂತನೋ, ಜಿಕ್ಕೊಂಡು ಮನಿಗ್ ಹೋಗವ ಶ್ರೀಮಂತನೋ? ಅದಕ್ಕೆ ನಾವು ತಿಳ್ಕೊಬೇಕೇನಂದ್ರ, ಕಾರ್ ಇದ್ದವ್ರು ಶ್ರೀಮಂತ ಅಲ್ಲ, ನಡ್ಯಾಕ ಕಾಲ್ ಇದ್ದವ್ರು ಶ್ರೀಮಂತರು ಅನ್ನೋದು ತಿಳ್ಕೊಬೇಕು. ಮೊದಲು ಕಾರ್ ಇತ್ತು ಕಾಲ ಇರ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡವನಿಗೆ?